ನಮ್ಮ ಪೂರ್ವಜರು ಅಂದರೆ ತ್ಯಾಗರಾಜರಿಗಿನ್ನ ಹಳೆ ಪರಂಪರೆಯಲ್ಲಿ ಬಂದಿರತಕ್ಕಂಥ ನಮ್ಮ ಪರಂಪರೆ. ಈ ಪರಂಪರೆಯಲ್ಲೇ ತ್ಯಾಗರಾಜರಿಗಿನ್ನ ಹಳಬರು ಗವಿರಂಗದಾಸರು ಅಂತ ಇದ್ದರು. ಅವರು ಸಂಸ್ಕೃತ ಕೃತಿಗಳನ್ನ ರಚನೆ ಮಾಡಿದ್ದಾರೆ. ಮುತ್ತುಸ್ವಾಮಿ ದೀಕ್ಷಿತರು ಆಗಲಿ, ಮುತಾಯ ಭಾಗವತರಾಗಲಿ, ವಾಸುದೇವಾಚಾರ್ಯರಾಗಲಿ, ಇವರೆಲ್ಲ ಚರಣ ಭಾಗದಲ್ಲಿ ಮಧ್ಯಮ ಕಾಲದಲ್ಲಿ ಸಾಹಿತ್ಯ ಇದ್ದರೆ, ನಮ್ಮ ಚಿಂತನಪಲ್ಲಿ ಬಾಣಿಯಲ್ಲಿ ಸಂಸ್ಕೃತ ಕೃತಿ, ಇದರಲ್ಲಿ ಚರಣ ಭಾಗದಲ್ಲಿ ತಿಶ್ರದಲ್ಲಿ ಸಾಹಿತ್ಯ ಇದೆ. ಇದೊಂದು ವಿಶೇಷ ಸಂಸ್ಕೃತ ಕೃತಿ. ರಾಗ ಸಿಂಹೇಂದ್ರ. विनायकं चिन्तये, विनायकं चिन्तये, सिद्धिविनायकं चिन्तये, सिद्धिविनायकं चिन्तये, वरसिद्धिविनायकं चिन्तये, वरसिद्धिविनायकं
ದೇವ